ಹಾಗಾಗಿ ಅದಕ್ಕೆ ಮತ್ತೆ ಡೀಡ್ ರೈಟರ್ಸ್ ಈಗಾಗಲೇ ನಿಮ್ಮ ಹತ್ರ ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಡೀಡ್ ರೈಟರ್ಸ್ಗೆ ಡೈರೆಕ್ಟ್ ಆಗಿ ನೀವು ಅವರಿಗೆ ಎಲ್ಲ ಅಪ್ಲೋಡಿಂಗ್ ಆಪ್ಷನ್ ಕೊಟ್ರೆ ಅವ್ರು ಬರ್ದಿರೋಂತಹ ಡೀಟೇಲ್ಸ್ ಸರಿ ಇರಲ್ಲ. ಡೀಡ್ ರೈಟರ್ಸ್ಗೆ ಅವರು 50-60 ವರ್ಷದಿಂದ ಅವ್ರು ಕೆಲಸ ಮಾಡ್ಕೊಂಡು ಬರ್ತಿರ್ತಾರೆ, ಅವ್ರಿಗೊಂದು ಸ್ವಲ್ಪ ಏನಾದ್ರೂ ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಸಚಿವ್ ಸಭಾಪತಿಯವರೇ, ಡೀಡ್ ರೈಟರ್ಸ್ ಕೆಲಸ ಮಾಡೋದಕ್ಕೆ ಈಗ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ನಾಗರಿಕರಿಗೆ ನಾವು ಒದಗಿಸಿರುವಂತಹ ಲಾಗಿನ್ ಸೌಲಭ್ಯವನ್ನು ಉಪಯೋಗಿಸಿ ನಾಗರಿಕರ ಪರವಾಗಿ ಅವ್ರು ಕೆಲಸ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅವರ ವೃತ್ತಿಗೆ, ಅವರ ಜೀವನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆದರೆ ನಾವು ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಕಡೆಗೆ ಬರ್ತಾ ಇದ್ದೀವಿ. ವಿ ವಾಂಟ್ ಟು ಟ್ರೀಟ್ ಎವ್ರಿಬಡಿ ಆಸ್ ಈಕ್ವಲ್ ಆ್ಯಂಡ್ ವಿ ವಾಂಟ್ ಟು ಮೂವ್ ಟುವರ್ಡ್ಸ್ ಸಿಟಿಸನ್ ಎಂಪವರ್ಮೆಂಟ್. ಆ ಮಾಡೆಲನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. So I don't want to create a class of people who are somehow privileged, who will later become agents, whatever. So ನಿಮಗೂ ಅರ್ಥ ಆಗುತ್ತೆ, ನಿಮಗೂ ಗೊತ್ತಿದೆ ಇವೆಲ್ಲವೂ ಕೂಡ. ವಿ ಆರ್ ಈಗ ಸಾರ್ವಜನಿಕರಿಗೆ ಸಹಾಯ ಆಗಲಿಕ್ಕೆ, ಅವರ ಮಾಹಿತಿ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. So that through information we can empower the citizen to do a lot of these activities on their own. We are working. Changes ಮಾಡಿದಾಗ ಏನಾಗುತ್ತೆ, ಇದೆಲ್ಲ ವರ್ಕ್ ಇನ್ ಪ್ರೋಗ್ರೆಸ್. We take your suggestion, we'll work on it.